ಸತ್ಯಕಾಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಿನ್ನೆ ಹೈಕೋರ್ಟ್ ಒಂದು ಆದೇಶ ಮಾಡಿತು. ತಾವೆಲ್ಲರೂ ಯಾವತ್ತೂ ನಮ್ಮ ಬೆಂಬಲ ಸೂಚನೆ ಮಾಡ್ತಾ ಬಂದಿದ್ದೀವಿ. ಈ ನೀರಿನ ಹೋರಾಟಕ್ಕೋಸ್ಕರ, ಈ ರೈತರ ಬೆಳೆ ಹೋರಾಟಕ್ಕೋಸ್ಕರ ನಾವು ಟ್ಯಾಕ್ಟ್ರಿ ರ್ಯಾಲಿನೂ ಮಾಡಿದ್ವಿ, ರಸ್ತಾ ರೋಕೋ ಮಾಡಿದ್ವಿ. ರೈತ ಪ್ರಗತಿಪರ ರೈತರ ಸಂಘಟನೆದವರು, ರೈತ ಸಂಘದವರು ಎಲ್ಲರೂ ಸೇರಿ ಹಗಲುಗಳು ಧರಣಿನೂ ಮಾಡಿದರು. ಮತ್ತು ಕನ್ನಡ ಪರ ಸಂಘಟನೆಗಳು ಎಲ್ಲ ಭಾಳ ಉತ್ತಮವಾಗಿ ಬೆಂಬಲವನ್ನು ಕೊಟ್ಟರು. ಯಾದಗಿರಿ ಬಂಧನು ಭಾಳ ಅದ್ಭುತವಾಗಿ ಯಾದಗಿರಿ ಬಂಧನು ಮಾಡಿದರು. ತಾವು ನಮಗೆಲ್ಲ ಬಹಳಷ್ಟು ಸಹಕರಿಸಿದರು. ಎಲ್ಲ ರೀತಿ ಹೋರಾಟ ಆದರೂ ನಮ್ಗೆ ನ್ಯಾಯ ಸಿಗಲಾರ್ದಂಥ ಸಂದರ್ಭ ಅನಿವಾರ್ಯವಾಗಿ ನಾವು ಕೋರ್ಟ್ ಮೊರೆ ಹೋದೆ. ಹೈಕೋರ್ಟ್, ಗುಲ್ಬರ್ಗ ಹೈಕೋರ್ಟ್ ನಿನ್ನೆ ನಮ್ಗೆ ಆದೇಶ ಮಾಡಿತು. 4, 5, 6 4 ದಿನ ಕಂಟಿನ್ಯೂ, 3 ದಿನ ಕಂಟಿನ್ಯೂ ನೀರು ಕೊಡಬೇಕಂತೇಳಿ ಆದೇಶವನ್ನು ನಿನ್ನೆ ಮಾಡಿ. ರೈತರೆಲ್ಲರೂ ಭಾಳ ಖುಷಿಯಾಗಿದ್ದರು, ನಾವು ಭಾಳ ಖುಷಿಯಾಗಿದ್ದೀವಿ. ಆದರೆ ಇವತ್ತು ಬೆಳಿಗ್ಗೆ ಸರ್ಕಾರ ಡಬಲ್ ಬೆಂಚಿಗೆ ಮೇಲ್ಮನೆ ಹೋಗಿ ನಿನ್ನೆ ಆದಂಥ ಆದೇಶಕ್ಕೆ ಸ್ಟೇ ತರಂತ ಒಂದು ಕೆಲಸ ಮಾಡಿದ್ದಾರೆ. ನನ್ನ ಸರ್ಕಾರಕ್ಕೆ ನಿನ್ನೆ ನಾನು ಮನವಿ ಮಾಡಿದ್ದೆ, ದಯವಿಟ್ಟು ಮೇಲ್ಮನೆಗೆ ಹೋಗ್ಬಾಡ್ರಿ, ಮೇಲ್ಮನೆಗೆ ಬೇಡ, ರೈತರ ಪರ ಆದೇಶ ಬಂದದ, ರೈತರ ಹಿತರಕ್ಷಣೆ ನೀವು ಕಾಪಾಡಬೇಕಾಗ್ತದೆ, ದಯವಿಟ್ಟು ಸಹಕರಿಸಿ ನೀರು ಬಿಡ್ರಿ ಅಂತ ಹೇಳಿದ್ವಿ. ಆದರೆ ಇಷ್ಟೊಂದು ರೈತ ವಿರೋಧಿ ನೀತಿನ ಯಾಕೆ ಅಳವಡಿಸಿದ ಸರ್ಕಾರ ನಮಗೊಂದು ಅರ್ಥ ಆಗ್ತದೆ. ಅದರಾಗ ಸ್ಪೆಷಲ್ ಆಗಿ ನಾಯಕರು ಎಡದಂಡೆ ಬಲದಂಡೆ ಕಾಲುವೆ ರೈತರು ನೀರಿಗೆ ಕೋರ್ಟಲ್ಲಿ ನಿನ್ನೆ ಚರ್ಚೆ ಆದ ಸಂದರ್ಭದಲ್ಲಿ ಆಗಿದೆ. ತೆಲಂಗಾಣಕ್ಕೆ ನೀವು ನೀರು ಕೊಡಬೇಕಾದ್ರೆ ನಿಮ್ಮ ಹತ್ರ ನೀರು ಆದಾಗ ನಮ್ಮ ಜನರಿಗೆ ಯಾಕೆ ನೀರು ಕೊಡಲ್ಲ ಅಂತಲೂ ಅಲ್ಲೇ ಚರ್ಚೆಯಲ್ಲಿ ಬಂದಿದೆ. ಇವ್ರಿಗೆ ತೆಲಂಗಾಣ ಕೊಡಕ್ಕೆ ನೀರು ಬಿಡಕ್ಕ ಯಾವ ಸಮಸ್ಯೆ ಇಲ್ಲ. ಇವತ್ತು ಮುಖ್ಯಮಂತ್ರಿಗಳು ಒಂದು ಲೆಟರ್ ಬರೀತಾರೆ, ಕೊಯ್ನಾ ಡ್ಯಾಮಿಂದ 2 TMC ಕೃಷ್ಣಾ ನದಿಗೆ, 1 TMC ಭೀಮಾ ನದಿಗೆ ಬಿಡಬೇಕಂತೆ. ನಾನು ಮುಖ್ಯಮಂತ್ರಿ ಅವರಿಗೆ ಇರಿಗೇಷನ್ ಮಿನಿಸ್ಟ್ರಿ ಒಂದು ಪ್ರಶ್ನೆ ಮಾಡ್ತೇನೆ ನಿಮ್ಮ ಮುಖಾಂತರ. ತೆಲಂಗಾಣದವರು ನಿಮ್ಗೆ ಪತ್ರ ಬರೆದು ಮನವಿ ಮಾಡ್ಕೊಂಡಿದ್ರು ಅಥವಾ ಡೆಲಿಗೇಷನ್ ಬಂದಿತ್ತು, ನೀವು ಸ್ಪಷ್ಟಪಡಿಸ್ಬೇಕಾಗ್ತದೆ ಜನರಿಗೆ. ತೆಲಂಗಾಣದ 8 ಜನ ಶಾಸಕರು, ಅದರಲ್ಲಿ 3 ಜನ ಸಚಿವರು, 5 ಜನ ಶಾಸಕರು, 8 ಜನ ಬಂದು ನಿಮಗೆ ಮನವಿ ಮಾಡಿಕೊಂಡಾಗ ನೀವು ನೀರು ಬಿಡೋಂಥ ಕೆಲಸ ನಾವು ಮಾಡಿದ್ವಿ. ಮಹಾರಾಷ್ಟ್ರ ನೀರು ಬೇಕಾದಾಗ ನೀವೇನು ಹೇಳ್ತೀರಿ, ಒಂದು ಲೆಟ್ರ್ ಬರ್ದಿರಿ ಅಂತ ಕಣ್ಣು ಒರೆಸೋ ತಂತ್ರವನ್ನು ಮಾಡಿ. ಯಾಕೆ ತೆಲಂಗಾಣ ನೀರು ಬಿಡೋಂಥ ಸಂದರ್ಭದಲ್ಲಿ ನಮ್ಮ ಜನರಿಗೆ ನೀರಿನ ಸಮಸ್ಯೆ ಆಗ್ತದೆ ಅರಿವಿದ್ದಿಲ್ಲ. ಏನು ಈ ಯಾದಗಿರಿ ಜಿಲ್ಲೆ, ಗುಲ್ಬರ್ಗ, ರಾಯಚೂರು ಏನು ಮಾಡಿದ್ರು ನಡೀತಾ ಇದೆ, ಯಾರು ಕೇಳೋರಿಲ್ಲ ಅಂತ. ಏನು ಉದ್ದೇಶ? ಆಯ್ತು, ಎಲ್ಲ ಆದ್ಮೇಲೆ ಈಗ ನೀರು ಕೋರ್ಟ್ ಆದೇಶ ಮಾಡಿದ್ರೆ ರೈತರ ವಿರುದ್ಧ ಹೋಗಂಗಿಲ್ಲ ಅನ್ನೋದು ನಮ್ಮ ಸಂಪೂರ್ಣ ವಿಶ್ವಾಸ ಇತ್ತು. ಯಾಕಂದ್ರೆ ಸಿದ್ದರಾಮಯ್ಯ ಸಾಹೇಬರು ರೈತರ ಬಗ್ಗೆ ಬಹಳ ಕಾಳಜಿ ಅದಂತ ನಮಗೆ ಬಹಳ ವಿಶ್ವಾಸ ಇತ್ತು. ಆದರೆ ಇವತ್ತು ಹೋಗಿ ಈ ರೈತ ವಿರೋಧಿ ಸರ್ಕಾರ ಅನ್ನೋದು ಇವತ್ತು ಪ್ರೂವ್ ಮಾಡ್ಕೊಂಡಿದ್ದಾರೆ. ಇವತ್ತು ಸ್ಟೇ ತಗೋದ್ರಲ್ಲಿ ಒಂದು ಅಂಶ ಹೇಳಿದ್ರಂತೆ, ಕೋರ್ಟ್ ಪರ ಸರ್ಕಾರ ಕಡೆಯಿಂದ ವಾಟ್ಸಪ್, ನಾವು ನೀರು ಬಿಡ್ತೀವಿ ಆದರೆ ಎಷ್ಟಿದೆ ಚೆಕ್ ಮಾಡಿ ಬಿಡ್ತೀವಿ, ಅದಕ್ಕೋಸ್ಕರ ನಮ್ಗೆ ಕಾಲಾವಕಾಶ ಬೇಕಂತೇಳಿ 9ನೇ ತಾರೀಕುವರೆಗೂ ಸ್ಟೇ ಕೊಟ್ಟಿದೆ. ನನಗೊಂದು ಅರ್ಥ ಆಗ್ತಿಲ್ಲ, ನೀರು ಬಿಡೋ ಉದ್ದೇಶ ಇದ್ದಾಗ ನೀವು ಯಾಕೆ ಅಪ್ಲಿಗೆ ಹೋದ್ರೆ? ಅಂದ್ರೆ ಇದು ರೈತರು ತುಳಿಬೇಕಂತ ಉದ್ದೇಶ ಇದೆ ನಿಮ್ಮಲ್ಲಿ. ಇದೊಂದು ರಾಜಗೌಡ ದಾರಿ ಹಾಕಿ ಕೊಟ್ಬಿಟ್ಟ, ಮುಂದೂ ಇಂಥ ಪರಿಸ್ಥಿತಿಯಲ್ಲಿ ರೈತರು ನಾವು ಬಿಡಲಿಲ್ಲ ಕೋರ್ಟಿಗೆ ಹೋಗಿ ನೀರು ಬಿಡಿಸ್ತಾರ, ರೈತರು ಇಲ್ಲೇ ತುಳಿಬೇಕು ಅಂತ ಏನಾರ ಉದ್ದೇಶ ಆದಾಗ. ಇದು ರಾಜಗೌಡರ ಹೋರಾಟ ಅಲ್ಲ. ರಾಜಗೌಡರ ಹೋರಾಟ ಕರೆದನ್ನು ಪಕ್ಷಾತೀತವಾಗಿ ಎಲ್ಲ ರೈತ ಪರ ಸಂಘಟನೆಗಳು, ಎಲ್ಲ ಕನ್ನಡ ಪರ ಹೋರಾಟಗಾರರು ಎಲ್ಲರೂ ಸೇರಿ ಬರಬೇಕಂದಾಗ ನಾವೆಲ್ಲರೂ ಧರಣಿ ಬರೋಂಥ ಒಂದು ಕೆಲಸವನ್ನು ನಾವು ಮಾಡಿದ್ದೇವೆ. ನಾನು ಮೊನ್ನೆನೂ ಹೇಳಿದೆ, ನಿನ್ನೆನೂ ನಾನು ರಿಕ್ವೆಸ್ಟ್ ಮಾಡಿ, ಇದು ಕ್ರೆಡಿಟ್ಗೋಸ್ಕರ ಹೋರಾಟ ಅಲ್ಲ, ನಮ್ಮ ನೀರು ನಮ್ಮ ಹಕ್ಕು, ನಮಗೆ ಬೇಕನ್ನೋದ್ರ ಬಗ್ಗೆ ಹೋರಾಟ. ಕ್ರೆಡಿಟ್ ಹೋಗಿ ನನ್ನ ಹತ್ರ ಏನು, ಒಂದೇ ವರ್ಷದಲ್ಲಿ 2 ಸಾರಿ ಚುನಾವಣೆ ನಾನು ಸೋತೀನಿ. ನಾನು ಚುನಾವಣೆನೂ ಇಲ್ಲ, ಇನ್ನು 3 ವರ್ಷದ ಚುನಾವಣೆ. ನನಗೆ ಈ ಒಂದು ಇದ್ರ ಮೇಲೆ ಚುನಾವಣೆ ಹೋಗ್ಬೇಕನ್ನೋದು ನನಗೆ ಆಸೆ ಇಲ್ಲ. ನಂದೇನಿದ್ರು ರೈತರ ಪರ ಇರಬೇಕು, ರೈತರಿಗೆ ಒಳ್ಳೇದಾಗ್ಬೇಕಂತಿದೆ. ನಾನು ಸಚಿವನಿದ್ದಂಥ ಸಂದರ್ಭದಲ್ಲಿ ಇಂಥ ಒಂದು ಸನ್ನಿವೇಶ ಬಂದಂಥ ಸಂದರ್ಭದಲ್ಲಿ ದೇವದುರ್ಗಕ್ಕೆ ಹೋಗಿ ಶಿವನಗೌಡರು ಹೋಗಿ ಶಾಸಕರನ್ನು ಕರ್ಕೊಂಡು, ವಜ್ಜಲ್ ಮಾನಪ್ಪ ಅವರು ಕರ್ಕೊಂಡು ನಾವು ಹೋಗಿ ನಮ್ಮ ಸರ್ಕಾರ ಸಚಿವರಿಗೆ ಹೋಗಿ ಮನವಿ ಮಾಡಿ, ಯಾವಾಗ ಜಗದೀಶ್ ಶೆಟ್ಟರ್ ಸಾಹೇಬರು ಮುಖ್ಯಮಂತ್ರಿ ಇದ್ರು, ಸರ್ ನಮ್ಮ ನೀರು ಬಿಡ್ಲಿಕ್ಕೆ ನಮ್ಮ ರಾಜೀನಾಮೆ ತಗೊಳ್ರಿ ಅಂತೇಳಿ ನೀರು ಬಿಡಿಸ್ಕೊಂಡು ಬಂದವರು ಇದೀವಿ ನಾವು.
ಅಧಿಕಾರ ಇದ್ದಾಗ ನಾವು ಹೋರಾಟ ಮಾಡಿದ್ವಿ, ಇರ್ಲಾದಾಗ ರೈತ ಪರ ಹೋರಾಟ ಮಾಡಿದ್ದೇವೆ. ಈಗ ಈ ಸರ್ಕಾರ ಏನ್ ಮಾಡ್ತದೆ ರೈತರ? ಈಗ ನಾನು ಇಲ್ಲಿರುವಂತ ಶಾಸಕರಿಗೆ, ಸಚಿವರಿಗೆ, ಸಂಸದರಿಗೆ ಮನವಿ ಮಾಡ್ತಾರೆ, ನೀವಂತರೂ ಓಡಾಡಿ ನೀರು ಬಿಡಿಸಕ್ ಪ್ರಯತ್ನ ಪಟ್ಟಿರಿ, ನೀರು ಬಿಡಲಿಲ್ಲ. ಕೋರ್ಟಿದ ಆದೇಶ ಆಗಿದ್ದಾಗ ಅಷ್ಟೇ ಹೋಗ್ಬೇಡ ಅಂತ ಹೇಳಕ್ಕೂ ನಿಮ್ಮ ಹತ್ರ ಆಗಿಲ್ಲ. ರೈತರ ವಿರುದ್ಧ ಯಾಕೆ ಹೋಗ್ತಾರೆ ಅಂತ ನಿಮ್ಗೆ ಹೇಳೋದಾಗಲ್ಲ. ಇಲ್ಲೇ ತೆಲಂಗಾಣ ನೀರು ಬಿಡಕ್ಕೆ ಒಬ್ಬರು ಸಚಿವರು ಶಾಸಕರಾಗಿ ಬಾಯಿ ಅಂತಿಲ್ಲ, ಅದ್ರ ವಿರುದ್ಧ ಮಾತಾಡಕ್ ಹೋಗ್ಲಿಲ್ಲ. ರೈತರ ಸಹಾಯಕತರ, ರೈತರ ಸ್ಥಿತಿ ಬಹಳ ಚಿಂತಾಜನಕ ಆದ. ಈಗ ಆಲ್ರೆಡಿ 2 ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ನಿನ್ನೆ ನೋಡಿದ್ರೆ ಮದ್ದೂರಲ್ಲಿ ತಾವೆಲ್ಲ ಮಾಧ್ಯಮದವರು ಹೋದ್ರೆ ಎಂತ ಪರಿಸ್ಥಿತಿ ಇತ್ತು, ಎಂತ ಬಿಗುವಿನ ವಾತಾವರಣ ಇತ್ತು. ರೈತರ ಗೇಟ್ ಮುರಿದು, ಒಬ್ಬರು ಗೇಟ್ ಮುರಿದಂತ ಗೊತ್ತಾದ ತಕ್ಷಣ ಎಲ್ಲಾ ರೈತರು ಫೋನ್ ಹಚ್ಚಿ ನಾವು ಮುರಿಯಕ್ಕೆ ಹೋಗ್ತೀವಿ ಅಂತ ಹೇಳಿ ಹೊರಟರು. ನಾವು ರಿಕ್ವೆಸ್ಟ್ ಮಾಡಿ ಬೇಡ, ಆ ತರ ಕಾನೂನು ಕೈಗೆ ಹೋಗ್ಬಾರ್ದು, ಯಾಕಂದ್ರೆ ಡ್ಯಾಮ್ ಇರೋದು ನಮಗೋಸ್ಕರ ಅಂತೇಳಿ ಬಹಳಷ್ಟು ಮನವಿ ಮಾಡಿದೆ. ಜೇವರಿಗೆ ಕುಡಿಯೋ ನೀರು ಬೇಕಂತೇಳಿ ಡ್ಯಾಮ್ ಕೆನಲ್ ಮುಖಾಂತರ ನೀರು ಬಿಡ್ತಾರೆ, ಬೇರೆ ಬೇರೆ ಕಡೆ ನೀರು ಬಿಡ್ತಾರೆ, ರೈತರಿಗೆ ನೀರು ಬಿಡಂಗಿಲ್ಲ. ಬೇಸಿಗೆಗೆ ಹೇಳ್ತಾರೆ ಕೆಲವು ಕೆರೆ ತುಂಬ ಯೋಜನೆ ನೀರು ಬಿಡ್ತಂತ. ಆ ಎಲ್ಲನೂ ನನಗೆ ಗೊತ್ತಿದೆ, ಅದ್ರ ಬಗ್ಗೆ ನಾನೇನು ಮಾತಾಡೋಣ. ಆ ಭಾಗದವರು, ಅವ್ರ ರೈತರು, ನಾನು ಬಿಜಾಪುರ ಜಿಲ್ಲೆಯವರು, ಬಾಗಲಕೋಟೆ ಜಿಲ್ಲೆ ಜನಪ್ರತಿನಿಧಿ ಬಗ್ಗೆ ನನಗೆ ಬಹಳ ಮೆಚ್ಚುಗೆ ಇದೆ. ಯಾಕಂದ್ರೆ ಅವ್ರು ರೈತರ ಹಿತ ರಕ್ಷಣೆ ಕಾಪಾಡಕ್ಕೆ ಅವ್ರು ಏನೇನು ಮಾಡಬೇಕು ಮಾಡ್ತದ. ಬಟ್ ನಮ್ಮ ಭಾಗದವ್ರು ಯಾಕೆ ಅಲಕ್ಷ್ಯ ಮಾಡಕತ್ತಾರೋ ನನಗೆ ಗೊತ್ತಾಗ್ತಿಲ್ಲ. ಇವರೇ ಅಧಿಕಾರಿಗಳಕ್ಕಿಂತ ಮುಂಚೆ ಇವರೇ ನಮ್ಮ ಭಾಗದ ಸಚಿವರು, ಶಾಸಕರು ಹೇಳ್ತಾರ, ಪ್ಯಾಡಿ ಬೆಳಿಬಾರ್ದಾಗಿತ್ತು, ಬರಂಗಿಲ್ಲ, ನೀರು ಏನ್ ಮಾಡಿದ್ರು ಬರಂಗಿಲ್ಲ. ನೀವು ಇರೋದು ಜನರಿಗೋಸ್ಕರ ಗೆದ್ದಿರಿ, ಜನರ ರಕ್ಷಣೆ ಕಾಪಾಡಕ್ಕಿರ್ಬೇಕು ಹೊರತಾಗಿ ತೆಲಂಗಾಣದ ರಕ್ಷಣೆಗಾಗಿ ನೀವು ಇರಬಾರ್ದು. ನಿಜಕ್ಕೂ ಸಿದ್ದರಾಮಯ್ಯ ಸಾಹೇಬ್ರೆ ಕ್ಷಮೆ ಇರಲಿ, ನಿಮ್ಮ ಬಗ್ಗೆ ನಮ್ಗೆ ಭಾರಿ ಗೌರವ ಇತ್ತು, ಬಹಳ ನಿಮ್ಮ ಬಗ್ಗೆ ನಮ್ಗೆ ಬಹಳ ವಿಶ್ವಾಸ ಇತ್ತು. ರೈತರ ವಿರೋಧಿ ನೀವು ಇಲ್ಲ ಅಲ್ಲ ಅಂತಂದ್ರೆ, ಆದರೆ ಇವತ್ತ ಯಾರ ಮಾತು ಕೇಳಿ ನೀವು ರೈತರ ವಿರುದ್ಧ ಹೋಗಿ ಸ್ಟೇ ತಗೊಂಡ್ಬಂದಿರೋ ನನಗೆ ಗೊತ್ತಾಗ್ತಿಲ್ಲ. ಇವತ್ತು ಈ ಸರ್ಕಾರ ರೈತರ ಮಾನವನ್ನ ನಡೆಸಲು ಹೊರಟಿದೆ. ಇವತ್ತು ಎಚ್ಚೆತ್ತುಕೊಂಡು ದಯವಿಟ್ಟು ಈ ಭಾಗದ ಶಾಸಕರು, ಸಚಿವರು, ಸಂಸದರು ನೀವು ಹೋಗಿ ತಕ್ಷಣ ಮುಖ್ಯಮಂತ್ರಿಯವರಿಗೆ ಭೇಟಿಯಾಗಿ, ನೀರಾವರಿ ಸಚಿವರಿಗೆ ಭೇಟಿಯಾಗಿ ತಕ್ಷಣ ನೀರು ಬಿಡಿಸಂತ ಕೆಲಸವನ್ನು ಮಾಡಿ ಈ ಸ್ಟೇ ತಗೋಬೇಕಾದ ಅಂಶದಲ್ಲಿ ನೀವು ಹೇಳಿರಿ, ನೀರು ನಾವು ಬಿಡಕ್ಕೆ ರೆಡಿ ಇದೀವಿ ಅಂತ ಹೇಳಿ ಕೋರ್ಟಲ್ಲಿ ಆದ ಸಾಯಂಕಾಲ ನಮ್ಮ ಕೈಯಾಗ ಆದೇಶ ಕಾಪಿ ಸಿಗ್ತದೆ. ಇದೇನೋ ಉದ್ದೇಶ ಇರ್ಬೋದು. ಈ ಬಿಡನ ರಾಜಗೌಡ ಕ್ರೆಡಿಟೇ ಬೇಕಾಗಿಲ್ಲ. ರಾಜಗೌಡಿಗೆ ಏನು ಕ್ರೆಡಿಟ್ ಬೇಕಾಗಿಲ್ಲ? ರೈತರಿಗೆ ನೀರು ಬಂದ್ರೆ ಸಾಕು. ಆಯ್ತು, ನಿಮ್ಮ ಉದ್ದೇಶ ಇರ್ಬೋದು, ರಾಜಗೌಡ ಕ್ರೆಡಿಟ್ ಬರ್ತದ, ಇದನ್ನ ಸ್ಟಾಪ್ ಮಾಡಿಸಿ ನೀರು ಬಿಡ್ತೀವಿ ಅಂತ ಕೈ ನಿಮ್ಮ ಮನೆ ಮಾಡ್ತೀವಿ ನೀರು ಬಿಡಂತ. ನೀವೇ ಕೂತು ಬಿಡಿಸಿದ್ರೆ ನೀರು ನಿಮ್ದೇ ಕ್ರೆಡಿಟ್, ನಾವೇ ಓಪನ್ ಆಗಿ ಎಲ್ಲ ಕಡೆ ಹೇಳ್ಕೊಂತ ಓಡಾಡ್ತೀವಿ ಇಂಥ ಪುಣ್ಯಾತ್ಮನ ನೀರು ಬಿಡಿಸ್ಯಾರ ಅಂತೇಳಿ. ಅದು ಬಿಟ್ಟು ಇಂಥ ರೈತರ ವಿರೋಧಿ ನೀತಿ ಮಾಡಬಾರ್ದು ಅಂತೇಳಿ ಇದು ಮಾಡ್ತಾನೆ. ಇದು ನಿಜಕ್ಕೂ ಒಳ್ಳೇದಲ್ಲ. ಮತ್ತೆ ಜನರು ರುಚಿಗೆಂದ್ರೆ ನೀವು ರಸ್ತೆಯಿಂದ ಮನೆಯಿಂದ ಹೊರಗೆ ಬರೋಂಥ ಪರಿಸ್ಥಿತಿ ಆಗ್ತದ. ಜಿಲ್ಲಾಡಳಿತ ಮುಂದೆ ಮಾತಾಡ್ತಾನೆ, SP ಅವರಿಗೂ ನನ್ನ ಪೊಲೀಸ್ SP ಸಾಹೇಬರು ಮುಂದೆ ಮಾತಾಡ್ತಾನೆ. ಈ ತರ ರೈತ ವಿರೋಧಿ ಜನರು ರುಚಿಗೆದ್ರೆ ನಾವು ಯಾರು ಉಳಿಯಕ್ಕೆ ಸಾಧ್ಯ ಇಲ್ಲ. ನಿನ್ನೆ ಬಿಗುವಿನ ವಾತಾವರಣ ನೀವು ಸುರ್ಪುರ ನೋಡಿದ್ರಿ. ನೀವೆಷ್ಟು ಪ್ರಯತ್ನ ಪಟ್ಟರೆ, ಡಿಪಾರ್ಟ್ಮೆಂಟ್ ಎಷ್ಟು, ನಾವೆಷ್ಟು ಪ್ರಯತ್ನ ಪಟ್ಟಿದ್ದು ಗೊತ್ತಿದೆ. ಈಗ ಆದೇಶ ಆದ್ರೂ ವಿರುದ್ಧ ಹೋಗ್ಯಾರಂತ ಜನರು ರುಚಿಗೆದ್ರೆ ಬಹಳ ಕಷ್ಟ ಆಗ್ತದೆ. ಅದಕ್ಕಿಂತ ಮುಂಚೆನೆ ಇಲ್ಲಿರುವಂಥ ಸಚಿವರು, ಶಾಸಕರು, ಸಂಸದರು ಹೋಗಿ ನೀರು ಬಿಡಿಸೋಕೆ ಪ್ರಯತ್ನ ಮಾಡ್ಬೇಕಂತ ನಿಮ್ಗೆ ಮನವಿ ಮಾಡಿ. ಮತ್ತಷ್ಟು ಹೊಸ ಸುದ್ದಿಗಳನ್ನು ನೋಡಲು ಸತ್ಯಕಾಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.